ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಡಗಲಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮತ್ತು ನವ ಸಾನ್ನಿಧ್ಯ ಸಂಸ್ಥೆಯ ಸಂಯೋಗದಲ್ಲಿ ಪರಿಸರ ದಿನಾಚರಣೆ ಮತ್ತು ನನ್ನ ನಡೆ ಶಾಲೆಯ ಕಡೆ ಕಾರ್ಯಕ್ರಮ ನಡೆಯಲಾಯಿತು. ಶಾಲೆಯ ಮುಖ್ಯ ಗುರುಗಳಾದ BM ಚಾಂದೋಡೆ, ಸಹಶಿಕ್ಷಕಿಯಾದ ಮಲ್ಘಾಣ್ ಹಾಗೂ ನವ ಸಾನ್ನಿಧ್ಯ ಸಂಸ್ಥೆಯ ಮುಖ್ಯಸ್ಥರಾದ ಜೂಲಿಯವರು ಹಾಗೂ ಪಂಚಾಯತ್ ಸಮುದಾಯ ಅಭಿವೃದ್ಧಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಶಾಲೆಯ ಆವರಣದಲ್ಲಿ ಎಲ್ಲರೂ ಸೇರಿ ಸಸಿಗಳನ್ನು ನೆಟ್ಟು ಪರಿಸರ ದಿನಾಚರಣೆ ಆಚರಿಸಲಾಯಿತು. ನಂತರ ಮಕ್ಕಳೊಂದಿಗೆ ಹಡಗಲಿ ಗ್ರಾಮದ ಜನರ ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಶಾಲೆಗೆ ಕಳಿಸಿಕೊಡುವಂತೆ ಗ್ರಾಮದ ಜನರಿಗೆ ಮೆರವಣಿಗೆಯ ಮೂಲಕ ನನ್ನ ನಡೆ ಶಾಲೆಯ ಕಡೆ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು. ತದನಂತರ ಕೈಲಾಶ್ ಅವರು ಮಕ್ಕಳಿಗೆ ಶಿಕ್ಷಣದ ಮಹತ್ವ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಿಷಯಕ್ಕೆ ಬರೋಣ. ಏನಂತ ಹೇಳಿದ್ರೆ, ಪ್ರಭಾತ್ ರ್ಯಾಲಿ ಏನ್ ಮಾಡಿದೀವಲ್ಲ, ನಾವು ಅದನ್ನ ಶಾಲೆ ಕಡೆ ನನ್ನ ನಡೆ ಅಂತ ಹೇಳಿ ಒಂದು ಹೆಸರನ್ನು ಕೊಟ್ಟಿದೀವಲ್ಲ, ನಾವು ಹೋಗಿ ಏನ್ ಮಾಡಿ ಬಂದೀವಿ ಮಕ್ಕಳೇ? ನನ್ನ ಜೊತೆ ಮಾತಾಡಿ. ಊರಾಗ ಹೋಗಿದೀವಲ್ಲ, ಏನ್ ಮಾಡ್ತೀವಿ ನೀವು ಹೇಳಿ? ಪ್ರಚಾರ ಮಾಡಿ ಬಂದೀವಿ. ಮಕ್ಕಳಿಗೆಲ್ಲ ಶಾಲೆಗೆ ಬರ್ತೀವಿ, ಹೌದಲ್ವಾ? ಶಾಲೆ ಶುರುವಾಗಿ ಎಷ್ಟು ದಿನ ಆಯ್ತು? 8 ದಿನ ಆಯ್ತು. ಆದ್ರೂ ಒಂದು ರೂಮ್ ತುಂಬಿಲ್ಲ. ಇಲ್ಲಿ ನೋಡಿದ್ರೆ ಎಷ್ಟೊಂದು ರೂಮ್ ಇದೆ. ಇಲ್ಲ, ನಮ್ದು ಘೋಷಣೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಮಕ್ಕಳಿಗೆ ಶಾಲೆಗೆ ಕಳಿಸ್ರಿ, ಹೌದಲ್ವಾ? ನನ್ನ ನಡೆ ಶಾಲೆ ಕಡೆ ಮಾಹಿತಿ ಇತ್ತು. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಶಾಲೆ ಮಕ್ಕಳಿಂದ ತುಂಬಿರ್ಬೇಕು. 342 ಏನು ಮಕ್ಕಳಿದ್ರಲ್ಲ, ಅವರೆಲ್ಲರೂ ಶಾಲೆಗೆ ಬರ್ಬೇಕು. ಶಾಲೆಗೆ ಬಂದ್ರೆ ತಾನೇ ಜ್ಞಾನ ಬರ್ತದೆ ಮಕ್ಕಳೇ. ಇಲ್ಲ ಅಂದ್ರೆ ಶಾಲೆಗೆ ಬಂದಿಲ್ಲ ಅಂದ್ರೆ ಜ್ಞಾನ ಬರುವುದಿಲ್ಲಲ್ಲ. ಸೊ ಈಗ ಮಕ್ಕಳ ಸಂಖ್ಯೆ ಹೆಚ್ಚಿಸ್ಲಿಕ್ಕೆ ನಮ್ಮ ಟೀಚರ್ಗಳೆಲ್ಲ ಎಲ್ಲಿ ಇರ್ತಾರ ಅಂತ ಹೇಳಿದ್ರೆ, ಬಿಜಾಪುರ ಇರ್ತಾರಲ್ವಾ, ಅಲ್ಲಿಂದ ಬರ್ತಾರೆ ಅವರು. ನೀವ್ ಯಾರು ಇಲ್ಲ ಅಂದ್ರೆ ಯಾರಿಗೆ ಪಾಠ ಮಾಡ್ಬೇಕು? ಅವರು ಯಾರಿಗಿಲ್ಲಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಒಬ್ಬೊಬ್ಬ ಮಗು 5 ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಈಗ ನೋಡಿ ಮಕ್ಕಳೇ, ನಾಯಕ ನಾಯಕಿ ಹೆಸರು ಕೇಳಿದ್ದೀರಾ? ಕೇಳಿದ್ದೀರಲ್ವಾ?